ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ವಿಭೂತಿ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ನಾನು ಸಂಕ್ಷಿಪ್ತವಾಗಿಯೇ ಹೇಳ್ತಾ ಇದ್ದೇನೆ, ಆದರೂ ಎಲ್ಲ ವಿಷಯವನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಯಾವುದೂ ವಿಷಯ ಬಿಟ್ಟಿಲ್ಲ, ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ನೀವು ಒಂದು ಅನುಸಂಧಾನ ಬರಬೇಕು. ಪಾರಾಯಣ ಮಾಡುವಾಗ ಸ್ವಲ್ಪ ಅನುಸಂಧಾನ ಬರೋ ಹಾಗೆ ಹೇಳ್ತಾ ಇದ್ದೇನೆ. ತೀರಾ ಕಡಿಮೆ ಹೇಳಿಲ್ಲ, ಮೀಡಿಯಮ್ ಆಗಿ ಹೇಳಿದ್ದೇನೆ. ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಇದೆ. ಇದನ್ನು ಸಂಧಿ ಸಾರವನ್ನು ನೋಡೋಣ. ಇನ್ನು ಹಿಂದಿನ ವಿಡಿಯೋದಲ್ಲಿ ನಾನು 17 ನುಡಿ ಮುಗಿಸಿದ್ದೀನಿ. ಎಲ್ಲ ವಿಡಿಯೋನೂ ನೋಡಬೇಕು, ಯಾಕೆ ಒಂದಕ್ಕೊಂದು ಕನೆಕ್ಷನ್ ಇದೆ. ಈ ಸಂಧಿ ಸಾರವನ್ನು ಒಂದೇ ವಿಡಿಯೋದಲ್ಲಿ ಪೂರ್ತಿ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ವಿಷಯಗಳು ಭಾಳ ಇದೆ. ವಿಷಯ ಮೇಲೆ ಡಿಪೆಂಡ್ ಆಗ್ತದೆ. ಅದು 2, 3 ಅಥವಾ ಒಂದೊಂದ್ಸತಿ 4 ವಿಡಿಯೋನೂ ಆಗ್ಬೋದು. ಅದು ಅದರ ಅರ್ಧ ಗಂಟೆಗಿಂತ ಹೆಚ್ಚಿಗೆ ಮಾಡೋದಿಲ್ಲ. ಸೊ ಅದಕ್ಕೆ ಎಲ್ಲರೂ ಸಹಕರಿಸಬೇಕು. ಎಲ್ಲ ವಿಡಿಯೋವನ್ನು ಅಧ್ಯಯನ ಮಾಡಿ ಸರಿಯಾಗಿ ಭಕ್ತಿಪೂರ್ವಕವಾಗಿ ಕೇಳಿ. ಅದನ್ನು ಬಹಳ ಮಹತ್ವದಂಥ ವಿಷಯ. ಇನ್ನು ವಿಭೂತಿ ಸಂಧಿಯ 18ನೆಯ ನುಡಿಯನ್ನು ನೋಡೋಣ. ಗೋಳಕವೇ ಕುಂಡಾಗ್ನಿಕರಣವು. ಇನ್ನು ಇಲ್ಲಿ ಎಲ್ಲ ಈ ಸಂಧಿ ಎಲ್ಲ ಪೂರ್ತಿ ಮಾನಸ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇಲ್ಲ. ಇವಾಗ ಯಜ್ಞವನ್ನು, ಇದು ಮಂತ್ರ ಅಧ್ಯಾತ್ಮ ಯಜ್ಞವಿದು ಅಂತ ಹೇಳ್ತಾರೆ. ಮಂತ್ರ ಅಧ್ಯಾತ್ಮ ಯಜ್ಞವಿದು ಅಂತ ಶಬ್ದವನ್ನು ಇಟ್ಟಿದ್ದಾರೆ. ಅದೇ ಇಲ್ಲೇ ಗೋಳಕವೇ ಕುಂಡ ಅಂತಂದರೆ, ಈಗ ಗೋಳಕ ಅಂತಂದರೆ ಇಂದ್ರಿಯಗಳೆಲ್ಲ ಇದ್ದಂತಹ ಜಾಗ, ಒಂದು ಕೋಣೆ ಇರ್ತದಲ್ಲ, ಬಾಕ್ಸ್ ಅಂತ ಅನ್ಕೊಂಬಿಡು, ಅದಕ್ಕೆ ಗೋಳಕ ಅಂತ. ಒಳಗಡೆ ಇಂದ್ರಿಯ ಇರುತ್ತೆ. ಈ ಕಣ್ಣಿನ ಹೊರಗಡೆ ಕಾಣಿಸೋದಂಥದ್ದು ಅದು ಗೋಳಕ. ಇಂದ್ರಿಯ ಒಳಗಡೆ ಇದೆ. ಸೊ ಅದಕ್ಕೆ ಗೋಳಕ್ಕೆ ಅದೇನಾಗ್ತದೆ ಕುಂಡ. ಈಗ ಯಜ್ಞ ಮಾಡುವಾಗ ಒಂದು ಕುಂಡ ಬೇಕು, ಅದೇ ಅದು ಕುಂಡ ಆಗ್ತದೆ ಅಂತ. ಆಮೇಲೆ ಕರ್ಣವು ಅಂದರೆ ಇಂದ್ರಿಯಗಳನ್ನೇ ಆಗ್ತದೆ, ಅಗ್ನಿ ಆಗ್ತದೆ. ಒಂದು ಯಜ್ಞ ಆಗ್ಬೇಕಂತಂದರೆ ಅಲ್ಲಿ ಕುಂಡ ಬೇಕು, ಅಗ್ನಿ ಬೇಕು, ಕಿಡಿಗಳಾಗ್ತದೆ, ಹೊಗೆ ಆಗ್ತದೆ, ಸಮಿಧೆ ಬೇಕು. ಅದೆಲ್ಲ ಯಾವುದ್ಯಾವುದಂತ ನಾವು ಯೋಚನೆ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡೋದು. ಇದೇ ಮಾನಸಿಕವಾದಂತಹ ಯಜ್ಞ ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಜಗನ್ನಾಥದಾಸರು. ಆದರೆ ಯಾವುದೂ ಖರ್ಚೆ ಇಲ್ಲದೆ, ಯಾವುದೂ ಮೆಹನತ್ ಇಲ್ಲದೇ ಒಂದು ಯಜ್ಞವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಬಹುದು. ಅದು ಅಷ್ಟೇ ಫಲ ಇದೆ ಇದಕ್ಕೆ. ಅಂದರೆ ಶ್ರದ್ಧಾ ಭಕ್ತಿ ಮಾತ್ರ ಇರಬೇಕು, ಅದೇ ಮೇನ್. ಅದು ಇರಬೇಕು. ಸುಮ್ಮನೆ ಗಡಗಡ ಅಂದ್ಕೊಂಡು ಹೋದ್ರಲ್ಲ, ಆ ರೀತಿಯಾಗಿ ಹೇಳಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಸೊ ಗೋಳಕ, ಇದು ಇಂದ್ರಿಯದ ಗೋಳಕ ಇರೋದೇ ಅದು ಕುಂಡ. ಆಮೇಲೆ ಇಂದ್ರಿಯಗಳು ಅಗ್ನಿ, ಮೇಲೊದೆಗೆ ಬಹು ವಿಷಯ ಸಮೇಧೆಯು. ಕಟ್ಟಿಗೆ ಹಾಕ್ತೀವಿ, ಯಜ್ಞ ಮಾಡೋದು ಕಟ್ಟಿಗೆ ಹಾಕ್ತೀವಿ. ಅದರಲ್ಲೇ ಇರ್ತದೆ ಇಂದ್ರಿಯಜನ್ಯವಾದಂಥದ್ದು ಏನು ವಿಷಯಗಳನ್ನು ಬರ್ತಾವೋ ಅದನ್ನೇ ಕಟ್ಟಿಗೆ ಆಗ್ತದೆ. ಅದನ್ನೇ ನಾವು ಹೋಮ ಮಾಡಿ ಹಾಕಿಬಿಡಬೇಕು ಅಂತ. ವಿಷಯಗಳೇನೇ ಇರ್ತದೆ ಅದನ್ನು ಸುಟ್ಟು ಬಿಡಬೇಕು, ಅದನ್ನು ಹಾಕಿಬಿಡಿದ್ರೆ ಐಹಿಕವಾದಂಥ ಸುಖಗಳೇನಿದೆ, ಸುಖಕ್ಕಿಂತ ವಿಷಯಗಳನ್ನು ನಾವೇನು ಕಲೆಕ್ಟ್ ಮಾಡ್ತೀವೋ, ನೋಡ್ತೀವೋ, ಕೇಳ್ತೀವೋ, ಅದನ್ನು ಕಟ್ಟಿಗೆ ಆಗ್ತದೆ, ಅದರ ಸಮರ್ಪಣೆ. ಆಮೇಲೆ ಗಾಳಿ ಯತ್ನವು ಅಂದರೆ ನಾವು ಪ್ರಯತ್ನ ಏನು ಮಾಡ್ತೀವಿ ಅದು ಗಾಳಿ. ಇವು ಉರಿ ಮಾಡೋಕ್ಕೆ ಗಾಳಿ ಬೇಕಲ್ಲ, ಗಾಳಿ ಹಾಕ್ತೀವಲ್ಲ, ಅದಕ್ಕೆ ನಾವು ಮಾಡೋದಂತಹ ಪ್ರಯತ್ನ. ಅದು ಯಾವುದು ಪ್ರಯತ್ನ? ನಮ್ಮ ಸಾಧನ ಅಭಿವೃದ್ಧಿಗೋಸ್ಕರ, ಈ ಶಾಸ್ತ್ರ ಶ್ರವಣಕ್ಕೋಸ್ಕರ, ಅಥವಾ ಒಂದು ಪಾರಾಯಣಕ್ಕೋಸ್ಕರ, ಒಂದು ಪಾರಾಯಣ ಮಾಡಿದ್ರೆ ಬಾಯ್ಪಾಟ್ ಮಾಡೋಕ್ಕೋಸ್ಕರ, ಇದಕ್ಕೆಲ್ಲ ಏನು ನಾವು ಪ್ರಯತ್ನ ಮಾಡ್ತೀವೋ ಅದೇ ಗಾಳಿ ಅಂತ ಹೇಳ್ತಾಳೆ. ಕಾಮಧೂಮು. ಕಾಮ ಅಂತಂದರೆ ಇಲ್ಲಿ ವಿರುದ್ಧ ಒಂದು ಕೆಟ್ಟ ಅರ್ಥದಲ್ಲಿ ಅಲ್ಲ. ಇಲ್ಲಿ ಕಾಮ ಅಂತಂದರೆ ಇಚ್ಛೆ. ನಾವು ಏನು ಭಗವಂತನ ಸಾಧನೆ ಮಾಡೋಕ್ಕೋಸ್ಕರ ಇಚ್ಛೆ ಮಾಡ್ತೀವೋ ಅದೇ ಧೂಮ ಆಗ್ತದೆ ಅಂತ. ಧೂಮ ಅಂತಂದರೆ ಹೊಗೆ ಅಂತ ಅಂತಾರೆ. ಸನ್ನಿಧನ ಅರ್ಚಿ ಅಂದರೆ ಇದು ಕಿಡಿಗಳು. ಸನ್ನಿಧನ ಅರ್ಚಿ ಅಂತಂದರೆ ಇಲ್ಲಿ ವಿಷಯ ಒಂದು ನಾವು ವಿಷಯಗಳಿಂದ ನಾವು ಒಂದು ವಿಷಯವನ್ನು ಭೋಗ ಮಾಡ್ತೀವೋ ಅದನ್ನೇ ಅರ್ಚಿ, ಅಂದರೆ ಅದೇ ಅಗ್ನಿ, ಅದೇ ಕಿಡಿ ಆಗ್ತದೆ, ಅದೇ ಕಿಡಿ ಆಗ್ತದೆ ಅಂತ ಹೇಳ್ತಾರೆ. ಮೇಳನವೇ ಪ್ರಜ್ವಾಲೆ. ಆಮೇಲೆ ಸಮ್ಮೇಳನೇ ಪ್ರಜ್ವಾಲೆ ಅಂದರೆ ವಿಷಯಗಳನ್ನು ಸಮ್ಮೇಳನ ಆಗ್ತದೆ. ಒಂದೊಂದು ಕರೆಕ್ಷನ್ ಮಾಡ್ತೀವಲ್ಲ, ಒಂದೆಲ್ಲ ಕೂಡಿಗೋ ಸಮೂಹ, ಅದನ್ನು ಅದೇ ಪ್ರಜ್ವಾಲೆ ಕಿಡಿಗಳಾಗ್ತದೆ ಅಂತ ಅದು ಆಗ್ತದೆ. ಆಮೇಲೆ ತೂಳಿದ ಆನಂದಗಳೇ
ಅದೇ ಇದು ಕಿಡಿಗಳು ತೂಳಿದ ಆನಂದಗಳೇ, ಅದೇ ಇದು ವಿಷಯಗಳನ್ನು ಏನಿರ್ತದೆ ಅದೇ ಆನಂದಗಳಾಗ್ತದೆ, ಅದೇ ಕಿಡಿಗಳಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆನಂದಗಳಾಗ್ತದೆ, ಇದರಿಂದ ನಮಗೆ ತೂಳಿದ ಅದೇ ಇದರಿಂದ ಅಭಿವೃದ್ಧಿ ಏನಾಗ್ತದೆ ಅದು ಆನಂದ ಆಗ್ತದೆ, ಅದೇ ಕಿಡಿಗಳು ಅಂತ ಹೇಳ್ತಾರೆ. ಆಮೇಲೆ ಕಾಲ ಮಾತುಗಳೆಲ್ಲ ಮಂತ್ರ ಆಧ್ಯಾತ್ಮ ಯತ್ನ ಇದು. ಆಯಾ ಕಾಲದಲ್ಲಿ ನಾವು ಮಾತನಾಡ್ತೇವೆ. ನಿನ್ನೆ ನೋಡಿದ್ವಿ ಹಾಳು ಹರಟೆ ಹೊಡಿಬಾರ್ದು, ಯಾವಾಗಲೂ ನಾವು ಭಗವಂತನ ಚಿಂತನೆ, ಹರಟೆ ಹೊಡೆದು ಕೂಡ ಅಲ್ಲಿ ಭಗವಂತನ ಚಿಂತನೆ ಬರಬೇಕು ಅಂತ. ಭಗವಂತನ ಬಗ್ಗೆ ಅವ್ರದ್ದು ಮಹಿಮೆಯನ್ನು ಹೇಗಿದೆ, ಭಗವಂತನ ಕಾರ್ಯ ಹೇಗೆ, ಎಲ್ಲೆಲ್ಲ ಅವನು ವಿಶೇಷವಾದಂಥ ಕಾರ್ಯಗಳು ಮಾಡಿದ್ದಾನೆ, ಇದರ ಚಿಂತೆ, ಅದೇ ಮಂತ್ರ ಆಗ್ತದೆ. ನಾವು ಮಾಡೋದಂತ ನಾವು ಏನು ಮಾತಾಡ್ತೀವೋ ಅದೇ ಒಂದು ಮಂತ್ರ ಆಗ್ತದೆ. ಇದೆಲ್ಲ ಈ ರೀತಿಯಾದಂಥ ನಾವು ಏನು ಚಿಂತನೆ ಮಾಡ್ತೀವೋ ಅದೇ ಮಂತ್ರ ಆಧ್ಯಾತ್ಮ ಯಜ್ಞವಿದು ಅಂತ ಹೇಳ್ತಾರೆ. ಆಧ್ಯಾತ್ಮ ಯಜ್ಞ ಅಂತಂದರೆ ಈ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು ಅಂತಾರೆ. ರಿಪೀಟ್ ಮಾಡೋಕ್ಕೆ ಟೈಮ್ ಇರೋದಿಲ್ಲ, ಅದಕ್ಕೆ ನೀವು ಪದೇ ಪದೇ ಅದನ್ನು ಪ್ಲೇ ಮಾಡಿಬಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಅಂತ ವಿನಂತಿ. ಅದೇ ಇದೇ ಶ್ರೀಹರಿಗೆ ಯಜ್ಞತ್ವೇನ ಸಮರ್ಪಣೆ ಅಂತ ಹೇಳ್ತಾರೆ. ಅದೇ ಇದನ್ನು ನಾವು ಮಾಡಿದಂಥದ್ದು ಎಲ್ಲ ನಾವು ಇಂದ್ರಿಯದಿಂದ ಮಾಡಿದಂಥ ಎಲ್ಲ ಕರ್ಮಗಳನ್ನು ಎಲ್ಲರೂ ಭಗವಂತನಿಗೆ ಸಮರ್ಪಣೆ ಮಾಡುವುದೇ ಇದೇ ಬಹಳ ದೊಡ್ಡದಾದಂಥ ಯಜ್ಞ ಆಗ್ತದೆ ಅಂತರೋದನ್ನಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು 19ನೇ ನುಡಿಯಲ್ಲಿ ಮಧು ವಿರೋಧಿಯ ಪಟ್ಟಣಕ್ಕೆ ಪೂರ್ವದ ಕವಾಟಗಳ ಅಕ್ಷರಾಸಿಕ. ಈಗ ಈ ಶರೀರಕ್ಕೆ ಪಟ್ಟಣಕ್ಕೆ ಹೊಲಿಸಿದ್ದಾರೆ. ಈ ಪಟ್ಟಣದಲ್ಲಿ ಏನೇನಿರ್ತದೋ ಅಲ್ಲಿ ಯಾವುದಾದ್ರು ಏನೇನಂತ ತಿಳ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಮಧುವಿರಿಯ ಪಟ್ಟಣಕ್ಕೆ ಪೂರ್ವದ ಕವಾಟಗಳ ಅಕ್ಷಿ ನಾಸಿಕ. ಆಮೇಲೆ ಅದರಲ್ಲಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಈ ದಿಕ್ಕಿನಲ್ಲಿ ಈಗ 9 ದ್ವಾರ, ನಮ್ಮ ದೇಹಕ್ಕೆ 9 ದ್ವಾರಗಳಂತ ಹೇಳ್ತೀವಿ. ಸೊ ಆ 9 ದ್ವಾರ ಯಾವ ದಿಕ್ಕಿಗೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮಧುವಿನ ಪಟ್ಟಣಕ್ಕೆ ಪೂರ್ವದ ಕವಾಟಗಳ ಅಕ್ಷಿ, ಅದು ಕಣ್ಣುಗಳ ಪೂರ್ವ ದಿಕ್ಕಿಗೆದಂಥ ಇವು ಬಾಗಿಲುಗಳು ಅಂತ. ನಾಸಿಕ, ಆಮೇಲೆ ನಾಸಿಕ ಮೂಗು ಕಣ್ಣು ಇದು ಪೂರ್ವಕ್ಕೆ ಇದ್ದಂಥ ಬಾಗಿಲುಗಳು ಅಂತ. ಆಮೇಲೆ ನಾಸಿಕ, ವದನ ಶ್ರೋತ್ರಗಳು ದಕ್ಷಿಣ ಉತ್ತರ ದ್ವಾರ. ಆಮೇಲೆ ಇದು ವದನ ಕೂಡ ಇದು ಪೂರ್ವಕ್ಕೆ ಯಾವುದಿದು ಕಣ್ಣು ಮೂಗು ಬಾಯಿ, ಇದು ಪೂರ್ವಕ್ಕಿದ್ದಂಥದ್ದು ಏನು ದ್ವಾರಗಳು ಅಂತ ಹೇಳ್ತಾರೆ. ಶ್ರೋತ್ರಗಳು ದಕ್ಷಿಣ ಉತ್ತರ ದ್ವಾರ. ಇದು 2 ಶ್ರೋತ್ರಗಳು ಅಪೋಸಿಟ್ ಇದೆ. ಇದು 2 ಏನಾದರೆ ಉತ್ತರ ದಕ್ಷಿಣ, ಪೂರ್ವ ಉತ್ತರ ದಕ್ಷಿಣ ಆಯಿತು. ಇವು ದ್ವಾರಗಳಿದೆ ಅಂತ ಹೇಳ್ಕೊಂಡು ಆಮೇಲೆ ಇನ್ನು ಕೆಳಗಡೆ ದ್ವಾರ ಏನಿದೆ ಅದು ದಕ್ಷಿಣ ದ್ವಾರ ಅಂತ ಹೇಳ್ತಾರೆ. ಪಶ್ಚಿಮ ದ್ವಾರ ಅಂತ ಹೇಳ್ತಾರೆ. ಈ ಮೇಲ್ಮೂಲ್ಗಂತ ಇದು ಪೂರ್ವ ದಿಕ್ಕಾಯಿತು, ಇದು ಉತ್ತರ ದಕ್ಷಿಣ ಆಯಿತು. ಆಮೇಲೆ ಉಪಸ್ಥಗಳು 2 ಏನಾದರೆ ಅದು ಪಶ್ಚಿಮ ದ್ವಾರಗಳಿದೆ ಅಂತ ಹೇಳ್ತಾರೆ. ಈ ಶರೀರ ಒಂದು ಪಟ್ಟಣ, ಅದಕ್ಕೆ ಈ ದ್ವಾರಗಳಿಗೆ ಇಷ್ಟಿಷ್ಟು ದ್ವಾರಗಳು ಇವೆ. 4 ದಿಕ್ಕಿಗೆ ಈ ರೀತಿಯಾದಂಥ ದ್ವಾರಗಳಿವೆ. ಇನ್ಫ್ಯಾಕ್ಟ್ ಇವಾಗ ಇವು 9 ದ್ವಾರ ಅಂತಾರೆ. ಕೆಲವೊಂದು ಕಡೆ ಬಹಳ ಡೀಪಾಗಿ ಹೋದರೆ 10 ದ್ವಾರ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಮಗೆ ಬ್ರಹ್ಮನಾಡಿಯಲ್ಲಿ ಇಲ್ಲಿ ಈ ಹುಟ್ಟಿದ ತಕ್ಷಣ ಇಲ್ಲಿ ಮೆತ್ತಗಿರ್ತದಲ್ಲ, ಅಲ್ಲಿ ಒಂದು ದ್ವಾರ ಇದೆ. ಈ ಬಹಳ ಶ್ರೇಷ್ಠ ಜ್ಞಾನಿಗಳ ಅಪರೋಕ್ಷ ಜ್ಞಾನಿಗಳ ಜೀವ ಹೋಗುವಾಗ ಇಲ್ಲಿಂದ ಹೋಗ್ತದೆ, ನಮಗೆಲ್ಲ ಹೋಗೋದಿಲ್ಲ, ಅವರಿಗೆ ಹೋಗ್ತದೆ. ಅದು ಇದು ಒಂದು ದ್ವಾರ ಇದೆ. ಅದು ಇವಾಗ ಮುಚ್ಚಿರ್ತದೆ, ಅದಕ್ಕೆ ಓಪನ್ ಇರೋದಿಲ್ಲ ಅದು. ಬಟ್ ಹುಟ್ಟಿದ ತಕ್ಷಣ ಅದು ಓಪನ್ ಇರ್ತದಲ್ಲ, ಮೆತ್ತಗಿರ್ತದಲ್ಲ, ಸೊ ಅದು ಒಂದು ದ್ವಾರ ಕನ್ಸಿಡರ್ ಮಾಡ್ತಾರೆ. ಆದರೆ ಬಹಳ ಡೀಪ್ ಜ್ಞಾನ ಮಾಡುವಾಗ, ಬಹಳ ಡೀಪ್ ಅಧ್ಯಯನ ಮಾಡುವಾಗ ಅದನ್ನು ಚಿಂತನೆ ಮಾಡ್ತಾರೆ, ಇಲ್ಲದೆ ಮಾಡೋದಿಲ್ಲ ಅಂತೂ ಇದು. ಆಮೇಲೆ ಪಶ್ಚಿಮ ಕದಗಳಿಸವು ಷಟ್ ಸರೋಜವೇ ಸದನ. ಸದನ ಭಗವಂತನೇ ಇರಲಿಕ್ಕೆ ಮನೆ. ಇದು ಶರೀರ ಆಯಿತು. ಶರೀರ ಒಳಗಡೆ ಮನೆಗಳು ಬೇಕಲ್ಲ. ಎಷ್ಟು ಮನೆಗಳಿದೆ? ಷಟ್ ಸರೋಜವೇ, 6 ಕಮಲಗಳು ಅದೇ ಅವನಿಗೆ ವಾಸಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಈ ಕಮಲಗಳ ವಿಸ್ತಾರವಾಗಿ ಇದೆ ವಿಷಯವನ್ನು, ಅದೇ ಸ್ವಲ್ಪ ನಾನು ಸಂಕ್ಷಿಪ್ತವಾಗಿ ಇಲ್ಲೇ ಹೇಳ್ತಾ ಇದ್ದೇನೆ. ಇಲ್ಲಿ ತುಂದಿ ನಾಡ ಅಂತ ಇರ್ತದೆ, ನಾವು ಕೂತ್ಕೋತೀವಲ್ಲ ಆ ಭಾಗದಿಂದ ಹೊಕ್ಕಳು ಮತ್ತು ಮತ್ತೆ ಕೂತ್ಕೋತೀವಿ. ಆ 2 ಸ್ಪಾಟ್ ಮಧ್ಯದಲ್ಲಿ ಒಂದು ತುಂದಿ ಅಂತ ಒಂದು ಗಂಟು ಇರ್ತದೆ. ಅದಕ್ಕೆ ಆ ಸ್ಥಾನದಲ್ಲಿ ಒಂದು 4 ದಳದ ಕಮಲ. ಅಲ್ಲಿ 4 ದಳದಲ್ಲಿ 4 ವೇದಾಭಿಮಾನಿ ದೇವತೆಗಳೆಲ್ಲ ಸನ್ನಿಧಾನ. ಅಲ್ಲಿ ಸ್ವಯಂಭೂಮನು, ಅಲ್ಲಿ ಒಂದು ದೇವತೆ, ಅಲ್ಲಿ ಆ ಕಮಲಕ್ಕೆ ಅಭಿಮಾನಿ ದೇವತೆ ಸ್ವಯಂಭೂಮನು. ಅಲ್ಲಿ ಭಗವದ್ ರೂಪ ಯಾವುದು? ಅನಿರುದ್ಧ ರೂಪಿ ಪರಮಾತ್ಮ. ಇದನ್ನು ನಿಧಾನವಾಗಿ ಹೇಳ್ತಾರೆ, ಇದು ಬರ್ಕೊಳ್ರಿ. ಇದನ್ನು ದಿನನಿತ್ಯ ಚಿಂತನೆ ಮಾಡಬೇಕು. ಹರಿಕಥಾಂಸಾರದಲ್ಲಿ ನಾವು ಏನೇನು ಕಲಿತೀವೋ ದಿನನಿತ್ಯ ಚಿಂತನೆ ಮಾಡಬೇಕು. ಅದು ಹೇಗಂತಂದರೆ ಒಂದು ವಿಷಯ ಕಲಿತೀವಿ,
ಅದಷ್ಟೇ ಬಹಾಟ್ ಮಾಡಿಬಿಡೋದು, ಅಷ್ಟು ದಿನ ಅಂದ್ಬಿಡೋದು. ಇಟ್ ಈಸ್ ಅಂಥದ್ದೇನು ಕಷ್ಟ ಇಲ್ಲ. ಇದನ್ನು ಅದು ಅಷ್ಟಷ್ಟೇ ಸ್ವಲ್ಪನೇ ಬಹಾಟ್ ಮಾಡ್ಕೊಂಡು ಹೋಗಬೇಕು. ಸೊ ಇವಾಗ ಏನಾಯ್ತು, ತುಂದಿ ಸ್ಥಾನದಲ್ಲಿ 4 ದಳದ ಕಮಲ, ಅಲ್ಲಿ ದಳಕ್ಕೆ ಅಭಿಮಾನಿ ವೇದಾಭಿಮಾನಿ ದೇವತೆಗಳಿದ್ದಾರೆ, ಕಮಲಕ್ಕೆ ಅಭಿಮಾನಿ ಸ್ವಯಂಭೂಮ ಇದ್ದಾನೆ. ಅಲ್ಲಿ ಭಗವದ್ ರೂಪ ಯಾವುದಿದೆ ಅನಿರುದ್ಧ. ಇನ್ನು ಎಲ್ಲ ಕಡೆಯೂ ನಾವು ವಾಯುದೇವರ ಚಿಂತನೆ ಮಾಡಲೇಬೇಕು. ಇದು ನಾಡಿ ಪ್ರಕರಣದಲ್ಲಿ ಎಲ್ಲ ವಿಸ್ತಾರವಾಗಿ ಬರ್ತದೆ. ಇದು ಈ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ. ಈ ಕಡೆಯಲ್ಲಿ ಬರೀ ಷಟ್ ಸರೋಜವೇ ಅಂತ ಹೇಳಿದ್ದಾರೆ. ಈ ಷಟ್ ಕಮಲ ಚಿಂತನೆ ನಾವು ದಿನನಿತ್ಯ ಮಾಡಬೇಕು ಅಂಥೇಳಿ ಇನ್ನೊಂದು ಆ್ಯಡ್ ಮಾಡಿದರೆ 7 ಆಗ್ತದೆ. ಅದು ಹೇಳೋದು ಷಟ್ ಸರೋಜ ಅಂತ ಹೇಳ್ತಾರೆ, ಬಟ್ ಆಮೇಲೆ ಇದು 7ನೇದು ಯಾವ್ದು ಬರ್ತದೆ ಹೇಳ್ತೀವಿ. ಆಮೇಲೆ ಹೊಕ್ಕಳದಲ್ಲಿ 6 ದಳದ ಕಮಲ, ಆ ದಳಕ್ಕೆ ಅಭಿಮಾನಿ ದೇವತೆಗಳು ಷಣ್ಮಹಿಷಿಯರು ಯಾರು ನಮಗೆ ಗೊತ್ತೇ, ಕೃಷ್ಣನ 6 ಹೆಂಡಂದರು. ಆಮೇಲೆ ತಿರ್ಗಾ ಶ್ರೀದೇವಿ ಭೂದೇವಿ ಅದೆಲ್ಲ ಅವರು ಬೇರೆ. ಇವರು ಸತ್ಯಭಾಮ ಮತ್ತು ರುಕ್ಮಿಣಿ ಸತ್ಯಭಾಮ ಅವರು 8 ಆಗ್ತದೆ. ಇವರು ಷಣ್ಮಹಿಷಿಯರು. ಅವರು ನೀಲಾಮಿತ್ರ ಜಾಂಬವತಿ ಭದ್ರಾ ಕಾಂತಿ ಲಕ್ಷಣ ಇವರು 6 ಜನ ಇದ್ದಾರೆ. ಅವರು ಈ 6 ದಳಕ್ಕೆ ಅಭಿಮಾನಿ ದೇವತೆಗಿದ್ದಾರೆ. ಆಮೇಲೆ ಅಲ್ಲಿ ಕಮಲಕ್ಕೆ ಅಭಿಮಾನಿ ದೇವತೆ ಗಣಪತಿ ಇದ್ದಾನೆ. ಅಲ್ಲಿ ಭಗವದ್ ರೂಪ ಯಾವುದು ಪ್ರದ್ಯುಮ್ನ. ಇಲ್ಲಿ ನಾವು ಪಾಪ ಪುರುಷರ ವಿಸರ್ಜನೆ ಮಾಡ್ತೀವಿ. ಈ ಸ್ಥಾನದಲ್ಲಿ ಪಾಪ ಪುರುಷನ ವಿಸರ್ಜನೆ ಮಾಡ್ತೀವಿ. ಆಮೇಲೆ ಇಲ್ಲಿ ಇನ್ನು ಹೃದಯಕ್ಕೆ ಬರ್ತಾರೆ. ಹೃದಯದಲ್ಲಿ 8 ದಳ ಕಮಲ, ಅಲ್ಲಿ ದಿಕ್ಪಾಲಕರು 8 ದಳಕ್ಕೆ ದಿಕ್ಪಾಲಕರ ಅಭಿಮಾನ ದೇವತೆ. ಆ ದಿಕ್ಪಾಲಕಲ್ಲಿ ಯಾವ್ಯಾವ ದೇವತೆಗಳು, ಅಲ್ಲಿ ಯಾವ್ಯಾವ ಭಗವದ್ ರೂಪದ ಚಿಂತನೆ ಮಾಡ್ತಾರೆ. ಅಂದರೆ ಇಲ್ಲಿ ಬ್ರಹ್ಮಾಂಡದಲ್ಲಿ 8 ದಿಕ್ಕಿಗೆ 8 ದೇವತೆಗಳು ಇರ್ತಾರೆ. ಅಲ್ಲಲ್ಲಿ ಅವರವರ ಲೋಕ ಇದೆ, ಅಲ್ಲಲ್ಲಿ ಅವರು ಉಪಾಸನೆ ಮಾಡುವಂಥ ಭಗವದ್ ರೂಪ ಇದೆ. ಅದೇ ಸೇಮ್ ನಮ್ಮ ಅಷ್ಟದಳ ಕಮಲದಲ್ಲಿ ಅವರು ಇರ್ತಾರೆ ಅಂತ ಈ ರೀತಿ ಚಿಂತನೆ ಮಾಡಬೇಕು. ಅಲ್ಲಿ ದಿಕ್ಪಾಲಕರಿದ್ದಾರೆ. ಅಲ್ಲಿ ಆ ಕಮಲಕ್ಕೆ ಅಭಿಮಾನಿ ದೇವತೆ ಇಂದ್ರ ಇದ್ದಾನೆ. ಅಲ್ಲಿ ಭಗವದ್ ರೂಪ ಸಂಕರ್ಷಣ ಇದ್ದಾನೆ ಅಂತ. ಆಮೇಲೆ ಇನ್ನು ಉರಸ್ಸು ಅಂತಂದರೆ ಇಲ್ಲಿ ಹೃದಯದ ಮೇಲೆ ಗಂಟ್ಲದ ಕೆಳಗಡೆ, ಅದು ಮಧ್ಯದಲ್ಲಿದೆ. ಹೃದಯ ಗಂಟ್ಲು ಮಧ್ಯದಲ್ಲಿ ಭಾಗ ಇದೆ, ಅದಕ್ಕೆ ಉರಸ್ಸು ಅಂತ ಹೇಳ್ತಾರೆ. ಅಲ್ಲಿ 12 ದಳದ ಕಮಲ ಇದೆ. ಆ ದಳಕ್ಕೆ ಅಭಿಮಾನಿ ದೇವತೆಗಳು 12 ಆದಿತ್ಯರಿದ್ದಾರೆ. ಅಂದರೆ ಇದು ಗಣ. ಅದು ಮೊದಲೇ ಸಂಧಿ ಹೇಳುವಾಗ ಹೇಳಿದ್ನಲ್ಲ, ಒಂದೊಂದು ದೇವತೆಗಳು ಒಂದೊಂದು ಗಣ ಇದೆ. ಆ ಗಣದಲ್ಲಿ 8 ಜನ ಇರ್ತಾರೆ. ಈ ಸೂರ್ಯ ಗಣದಲ್ಲಿ ಆದಿತ್ಯ ಸೂರ್ಯ 12 ಜನ ಇರ್ತಾರೆ. ಆ 12 ಜನ ಈ ದಳಕ್ಕೆ ಅಭಿಮಾನಿ ಇರ್ತಾರೆ. ಅಲ್ಲಿ ಕಮಲಕ್ಕೆ ಅಭಿಮಾನಿ ದೇವತೆ ರುದ್ರದೇವರು ಇರ್ತಾರೆ. ಅಲ್ಲಿ ನರಸಿಂಹರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಕಂಠಕ್ಕೆ ಬರಬೇಕು. ಕಂಠಕೆಯಲ್ಲಿ 16 ದಳದ ಕಮಲ, ಅಲ್ಲಿ ಚಂದ್ರಕ್ಕೆ ಅಭಿಮಾನಿ ದೇವತೆಗಳು ಹೆಂಗಸರು, ಅವರು ಅಭಿಮಾನಿ ದೇವತೆಗಳು. ಅಲ್ಲಿ ಶೇಷದೇವರು, ಕಮಲಕ್ಕೆ ಅಭಿಮಾನಿ ದೇವತೆ ಶೇಷದೇವರು. ಆಮೇಲೆ ಅಲ್ಲಿ ಲಕ್ಷ್ಮೀನಾರಾಯಣ ಆರಾಧನೆ ಮಾಡ್ತಾರೆ. ಇಲ್ಲಿ ಶೇಷದೇವರು, ಲಕ್ಷ್ಮೀದೇವರು. ಅದು ಇಲ್ಲಿ ಕಮಲಕ್ಕೆ ಅಭಿಮಾನಿ ದೇವತೆಗಳು ಹೇಳ್ತೀವಲ್ಲ, ಅವರು ಯಾವ ಭಗವದ್ ರೂಪ ಚಿಂತನೆ ಮಾಡ್ತಾರೆ ಅಂತ ಅದೇ ಆಯಾ ಹೇಳ್ಕೊಂಡು ಬಂದಿಲ್ಲ ನಾನು. ಅನಿರುದ್ಧ ಪ್ರದ ಸಂಕರ್ಷಣ ನರಸಿಂಹ ಲಕ್ಷ್ಮೀನಾರಾಯಣ ಅಂತ ಅಲ್ಲಿ ಮತ್ತು ಇವರೆಲ್ಲ ವಾಯುದ ಅಂತರ್ಗತನಾಗಿದ್ದಂಥ ಭಗವದ್ ರೂಪಗಳು. ಅಲ್ಲಿ ಶೇಷದೇವರು ಕಮಲಕ್ಕೆ ಅಭಿಮಾನಿ ದೇವತೆ ಇರ್ತಾರೆ ಅಂತ. ಆಮೇಲೆ ಭ್ರೂ ಮಧ್ಯದಲ್ಲಿ ಇಲ್ಲಿಗೆ 2 ದಳದ ಕಮಲ, ಅಲ್ಲಿ ಬ್ರಹ್ಮವಾಯುರ ಸನ್ನಿಧಾನ. ಅಲ್ಲಿ ಇದ್ದಂಥ ಭಗವದ್ ರೂಪ ಕೃಷ್ಣ. ಅಲ್ಲಿ ಕೃಷ್ಣ ರೂಪಿ ಪರಮಾತ್ಮಂದು ಅವರು ಆರಾಧನೆ ಮಾಡ್ತಾರೆ. ಸೊ ಇಲ್ಲಿಗೆ 6 ಆಯಿತು. ಅದರಿಂದ 7ನೇದನ್ನು ಹೇಳ್ತಾರೆ. ಇಲ್ಲಿ ನೆತ್ತಿಯಲ್ಲಿ ಸಹಸ್ರದಳ ಕಮಲ ಅಂತ. ಅಲ್ಲಿ ಸಹಸ್ರ ಕಮಲದಲ್ಲಿ ರುಜುಗುಣಸ್ಥರು ಇರ್ತಾರೆ. ಅಲ್ಲಿ ವಾಸುದೇವ ರೂಪಿ ಪರಮಾತ್ಮ ಅಥವಾ ಪುರುಷ ರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿ ವಾಸುದೇವ ರೂಪಿ ಪರಮಾತ್ಮ ಅಲ್ಲಿ ಅಮೃತ ವರ್ಷವಾಗ್ತದೆ ಅಂತ. ಈ ಷಟ್ ಕಮಲಗಳು, ಆಮೇಲೆ ಈ ಚಕ್ರಗಳು, ಇದೆಲ್ಲ ವಿಸ್ತಾರವಾಗಿ ಮುಂದೆ ಬರ್ತದೆ. ಅದರದೆಲ್ಲ ಚಿಂತನೆ ನಾವು ದಿನನಿತ್ಯ ಮಾಡಬೇಕು. ಅದರಿಂದ ಏನಾಗ್ತದೆ, ನಮ್ಮ ಜ್ಞಾನ ಅಭಿವೃದ್ಧಿ ಆಗ್ತದೆ, ನಮ್ಮ ಸಾಧನೆ ಅಭಿವೃದ್ಧಿ ಆಗ್ತದೆ, ನಮ್ಮ ದೇಹ ಶುದ್ಧಿ ಆಗ್ತದೆ. ಇದು ಒಂದು ಗಂಟೆ ಇದು ಒಂದು ವಿಷಯ ಇದೆಯಲ್ಲ, ಇಲ್ಲಿ ಭಗವದ್ ರೂಪಗಳನ್ನು ಅಲ್ಲಿ ಹೇಗೆ ಚಿಂತನೆ ಮಾಡಬೇಕು. 1 ಗಂಟೆ ಉಪನ್ಯಾಸ ಮಾಡ್ಬೋದು. ಮಾಡಿದ್ದೀನಿ, ಬೇಕಾದ ಸರಿ ಮಾಡಿದ್ದೀನಿ. ಅದಕ್ಕೆ ಅಷ್ಟು ವಿಸ್ತಾರ ಕೇಳೋಕೆ ನಮಗೆ ಇವಾಗ ಸಮಯ ಇಲ್ವಲ್ಲ, ಅದಕ್ಕೆ ನಾನು ಇವಾಗ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ವಿಸ್ತಾರವಾಗಿ ಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಗೆ ರಿಕ್ವೆಸ್ಟ್ ಮಾಡಿ, ನಾನು ಒಂದು ದಿವಸ ಬರೀ ಅದನ್ನೇ ಹೇಳಿಬಿಡ್ತೀನಂತೆ. ನಿಮಗೇನೇನು ಬೇಕನ್ನಿಸ್ತದೆ, ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಹಾಗೆ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ, ನಿಮಗೇನು ಕಲಿಬೇಕಂತ ಅನ್ನಿಸ್ತದೆ, ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ನೀವು
ಅದ್ರ ಪ್ರಕಾರ ನಾನು ರೆಸ್ಪಾಂಡ್ ಮಾಡ್ತೀನಿ. ನಿಮಗೇನು ಬೇಕು ಅದನ್ನು ನಾನು ಹೇಳೋಕೆ ರೆಡಿ ಇದ್ದೀನಿ. ಅದೇ ಬಟ್ ಐ ಶುಡ್ ನೋ ವಾಟ್ ಯು ವಾಂಟ್. ಸೊ ಅದಕ್ಕೆ ಆ ಪ್ರಕಾರವಾಗಿ ಮಾಡೋಣಂತೆ. ಸರಿಯಾಗಿ ಎಲ್ಲರ ಅಧ್ಯಯನ ಮಾಡೋಣ. ಜಗನ್ನಾಥದಾಸರು ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗೋಣ. ಸೊ ಈ ರೀತಿಯಾಗಿ ಈ ಷಟ್ ಸರೋಜದ ಬಗ್ಗೆ ನಾನು ವಿಸ್ತಾರವಾಗಿ ಹೇಳಿದ್ದೇನೆ. ಆಮೇಲೆ ಷಟ್ ಸರೋಜವೇ ಸದನ ಅಂದರೆ ಭಗವಂತನಿಗೆ ಇರಲಿಕ್ಕೆ ಆವಾಸ ಸ್ಥಾನ ಅಂತ. ಭಗವಂತ ಸರ್ವತ್ರ ವ್ಯಾಪ್ತನಿದ್ದಾನೆ, ಅಲ್ಲಿ ಇಲ್ಲಿ ವಿಶೇಷವಾಗಿ ಇದ್ದುಬಿಟ್ಟು ಕಾರ್ಯಗಳನ್ನು ಮಾಡ್ತಾನೆ. ನಮ್ಮ ಮಾನಸಿಕವಾದಂಥದ್ದಾಗಲಿ ದೈಹಿಕವಾದಂಥ ಪುಷ್ಟಿಯನ್ನು ಇಲ್ಲಿ ಸಿಗ್ತದೆ, ಆಧ್ಯಾತ್ಮಿಕವಾದಂಥ ಅಭಿವೃದ್ಧಿ ಆಗ್ತದೆ, ಮತ್ತು ದೇವತೆಗಳ ಶಕ್ತಿಯನ್ನು ಬೆಳೆಸ್ತದೆ, ಅವ್ರ ಕ್ರಿಯೆಯನ್ನು ಹೆಚ್ಚಾಗ್ತದೆ. ಅದಕ್ಕೆ ಈ ಷಟ್ ಸರೋಜದು ಮತ್ತು ಈ ಚಕ್ರಗಳ ಚಿಂತನೆ ದಿನನಿತ್ಯ ಮಾಡಬೇಕು ಅಂತ ಹೇಳ್ತಾರೆ. ಹೃದಯವೇ ಮಂಟಪಗಳು, ಮತ್ತು ಇದು ಆವಾಸ ಸ್ಥಾನ ಆಯಿತು. ಅಲ್ಲಿ ಮಂಟಪ ಇರೋದು ಈ ಹೃದಯನೇ ಮಂಟಪ ಆಯಿತು. ತ್ರಿಗುಣಗಳೇ ಕಲಶ, ಈ ಕಲಶ ಮಂಟಪಕ್ಕೆ ಮೇಲೆ ಕಲಶ ಇರ್ತದಲ್ಲ, ಈ ತ್ರಿಗುಣಗಳು ಸತ್ತು ರಾಜ ತಾಮಸ ಇದು ಗುಣಗಳಿವೆ, ಅದೇ ಅದಕ್ಕೆ ಕಲಶ ಆಗ್ತದೆ ಅಂತ. ಅಂದರೆ ಈ ಶರೀರವನ್ನು ಪಟ್ಟಣಕ್ಕೆ ಹೊಲಿಸಿದ್ದಾರೆ. ಈ ಪಟ್ಟಣದಲ್ಲಿ ಯಾವುದೋ ಬಾಗಿಲುಗಳಿವೆ, ಮನೆ ಯಾವುದಿದೆ, ಅಲ್ಲಿ ಮಂಟಪ ಹೇಗಿದೆ, ಕಲಶ ಏನಿದೆ, ಇಷ್ಟನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು 20ನೇ ನುಡಿಯಲ್ಲಿ ಧಾತುಗಳು ಸಪ್ತ ಆವರಣವು ಉಪವೀಥಿಗಳೇ. ಇನ್ನು ಪಟ್ಟಣ ಹೇಳಿದರು. ಈ ಪಟ್ಟಣದಲ್ಲಿ ತಿರ್ಗಾ ಹೊರಗಡೆ ಎಲ್ಲ ಆವರಣಗಳೆಲ್ಲ ಇರ್ತದಲ್ಲ, ಅದಕ್ಕೆ ನಮಗೆ ಸಪ್ತ ಧಾತುಗಳಿವೆ. ಯಾವ್ಯಾವ ಸಪ್ತ ಧಾತುಗಳಿಗೆ? ಅಲ್ಲಿ ತ್ವಕ್, ಚರ್ಮ, ಮಾಂಸ, ರುಧಿರ, ಮೇಧಸ್ಸು, ಮಜ್ಜ, ಅಸ್ಥಿ, ಇವು ಸಪ್ತ ಧಾತುಗಳು. ಹಿಂದಿನ ಸಂಧಿಯಲ್ಲಿ ಕೂಡ ಹೇಳಿದೆ. ಆ ಸಪ್ತ ಧಾತುಗಳು, ಆ ಸಪ್ತಧಾತು ಮಧ್ಯದಲ್ಲಿ ಕೋಶಗಳಿವೆ. ಅಲ್ಲಿ ಕೋಶ, ಅಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನೋದು ಕೋಶಗಳಿವೆ. ಅಲ್ಲಿ ಭಗವತ್ ರೂಪ ನಿಯಮನ ಮಾಡುವಂಥ ಭಗವತ್ ರೂಪ ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ವಾಸುದೇವ ನಾರಾಯಣ ಅಂತಲೂ ಹೇಳಿದೆ. ಇದನ್ನು ಏನು ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡ್ಕೊಂಡಿರ್ತೀರಿ, ಕೇಳಿರ್ತೀರಿ, ಅದನ್ನು ಬರ್ಕೋಬೇಕು. ಆಮೇಲೆ ಅದನ್ನು ಬೈಪಾಟ್ ಮಾಡಿಬಿಡಬೇಕು. ಅಷ್ಟೇ ಸ್ವಲ್ಪ ಈ ಕೋಶಗಳು ಯಾವುದು, ಅಲ್ಲಿ ಭಗವದ್ ರೂಪ ಇದೆ, ಇಷ್ಟೇ ಬೈಪಾಟ್ ಮಾಡಿಬಿಡು, ಅದಾದ ಬಿಡೋದಿಲ್ಲ. ಅಷ್ಟೇ ಸ್ವಲ್ಪ ಮಿತವಾಗಿ ನಾವು ಗ್ರಹಣ ಮಾಡಿ ಅಷ್ಟೇ ನಡ್ಕೊಂಡು ಹೋಗಬೇಕು. ಹೀಗೆ ಆಮೇಲೆ ಇದು ಧಾತುಗಳು ಸಪ್ತ ಆವರಣವು, ಇದು ಸಪ್ತ ಧಾತುಗಳೇನಿವೆ ಅದೇ ಈ ಪಟ್ಟಣಕ್ಕೆ ಆವರಣ ಬೇಕಲ್ಲ, ಅದು ಆವರಣಗಳು